ಮೀನ ರಾಶಿಯವರೇ, ಯುಗಾದಿ 2026 ನಿಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ವರ್ಷವಾಗಬಹುದು. ಜ್ಯೋತಿಷ್ಯದ ಪ್ರಕಾರ ಯುಗಾದಿ ನಂತರ ಮೀನ ರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತದೆ. ಆದರೆ ಒಂದು ವಿಷಯ ಗಮನದಲ್ಲಿ ಇಟ್ಟುಕೊಳ್ಳಬೇಕು, ಅದನ್ನು ನಿರ್ಲಕ್ಷ್ಯ ಮಾಡಿದರೆ ಸಮಸ್ಯೆ ಎದುರಾಗಬಹುದು. ಹಾಗಾದರೆ ಯುಗಾದಿ 2026 ನಂತರ ಮೀನ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಬರುತ್ತವೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿಯೋಣ. ಹೌದು, ಯುಗಾದಿ 2026 ಮೀನ ರಾಶಿಯವರ ಜೀವನದಲ್ಲಿ ಹೊಸ ಅವಕಾಶಗಳು ಮತ್ತು ಹೊಸ ಬದಲಾವಣೆಗಳನ್ನು ನಾವು ತರಬಹುದು. ಈ ವಿಡಿಯೋದಲ್ಲಿ ಮೀನ ರಾಶಿಯವರಿಗೆ ಯುಗಾದಿ 2026 ನಂತರ ಏನೆಲ್ಲ ಸಂಭವಿಸಬಹುದು ಎಂಬುದನ್ನು ಜ್ಯೋತಿಷ್ಯ ಆಧಾರದ ಮೇಲೆ ವಿವರವಾಗಿ ತಿಳಿಸಲಾಗಿದೆ. ಈ ವಿಡಿಯೋದಲ್ಲಿ ನೀವು ತಿಳಿಯುವ ವಿಷಯಗಳು: ಯುಗಾದಿ ನಂತರ ಮೀನ ರಾಶಿಯವರಿಗೆ ಬರುವ ಅದೃಷ್ಟ, ಹಣಕಾಸು ಮತ್ತು ಉದ್ಯೋಗದಲ್ಲಿ ಆಗುವ ಬದಲಾವಣೆಗಳು, ಕುಟುಂಬ ಮತ್ತು ಸಂಬಂಧಗಳಲ್ಲಿ ಆಗುವ ಮಹತ್ವದ ಘಟನೆಗಳು, ಆರೋಗ್ಯ ಮತ್ತು ಜೀವನದ ಹೊಸ ಅವಕಾಶಗಳು. ಈ ಸಂಪೂರ್ಣ ವಿಶ್ಲೇಷಣೆ ಜ್ಯೋತಿಷ್ಯ ಶಾಸ್ತ್ರದ ಆಧಾರದ ಮೇಲೆ ನೀಡಲಾಗಿದೆ. ಹೌದು, ಯುಗಾದಿ ಎಂದರೆ ಹೊಸ ವರ್ಷದ ಆರಂಭ. ಇದು ಹೊಸ ಅವಕಾಶಗಳ ಸಂಕೇತವಾಗಿದೆ. ಮೀನ ರಾಶಿಯವರಿಗೆ 2026 ಯುಗಾದಿ ಕೆಲವು ಪ್ರಮುಖ ಬದಲಾವಣೆಗಳನ್ನು ತರಬಲ್ಲ ಸಮಯವಾಗಿದೆ. ಗ್ರಹಗಳ ಚಲನೆ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳನ್ನು ತರಬಹುದು. ಇದು ಅದೃಷ್ಟದ ಆರಂಭವೂ ಎಂದು ಹೇಳಬಹುದು. ಹಾಗಾಗಿ ನಿಧಾನವಾಗಿ ಅದೃಷ್ಟ ಕಾಲ ಮೀನ ರಾಶಿಯವರಿಗೆ ಆರಂಭವಾಗುತ್ತಿದೆ. ಕೆಲವರು ತಮ್ಮ ಕನಸುಗಳನ್ನು ಸಾಕಾರಗೊಳಿಸಲು ಹೊಸ ಅವಕಾಶಗಳನ್ನು ಪಡೆಯಬಹುದು. ಹಳೆಯ ಸಮಸ್ಯೆಗಳು ನಿಧಾನವಾಗಿ ಪರಿಹಾರವಾಗುವ ಸಾಧ್ಯತೆ ಇದೆ. ಹಣಕಾಸಿನ ವಿಷಯದಲ್ಲಿ ಮೀನ ರಾಶಿಯವರಿಗೆ ಉತ್ತಮ ಅವಕಾಶಗಳನ್ನು ನೀಡಬಹುದು. ಕೆಲವರಿಗೆ ಹೊಸ ಆದಾಯದ ಮೂಲಗಳು ಕಾಣಬಹುದು. ಅಂದರೆ ನಿಮಗೆ ಯಾವುದಾದ್ರೂ ಒಂದು ಪಾರ್ಟ್ ಟೈಮ್ ಜಾಬ್ ಸಿಗಬಹುದು, ಅಥವಾ ಬರುವ ಕೆಲಸದಲ್ಲೇ ನಿಮಗೆ ಇನ್ಕ್ರಿಮೆಂಟ್ ಸಿಗಬಹುದು. ಒಟ್ಟಿನಲ್ಲಿ ನಿಮಗೆ ಹೊಸ ಆದಾಯದ ಮೂಲಗಳು ಸಿಗುತ್ತದೆ. ಆದರೆ ಖರ್ಚುಗಳನ್ನು ನಿಯಂತ್ರಿಸುವುದು ಬಹಳ ಮುಖ್ಯ. ಎಷ್ಟು ನಿಮಗೆ ದುಡ್ಡು ಬರ್ತಿದೆಯೋ ಅದಕ್ಕಿಂತ ಹೆಚ್ಚು ಖರ್ಚಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ನೀವು ನಿಮ್ಮ ದುಡ್ಡನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ವ್ಯವಹರಿಸಬೇಕು. ಉದ್ಯೋಗ ಕ್ಷೇತ್ರದಲ್ಲಿ ಕೆಲವು ಬದಲಾವಣೆಗಳನ್ನು ನಾವು ಕಾಣುತ್ತೇವೆ. ಕೆಲವರಿಗೆ ಪದೋನ್ನತಿ ಅಥವಾ ಹೊಸ ಜವಾಬ್ದಾರಿಗಳು ದೊರಕಬಹುದು. ಅಂದರೆ ಅವರಿಗೆ ಪ್ರಮೋಷನ್ ಸಿಗಬಹುದು, ಯಾವುದಾದ್ರೂ ಪ್ರಾಜೆಕ್ಟ್ನ ಲೀಡ್ ಮಾಡುವಂತಹ ಚಾನ್ಸ್ ಸಿಗಬಹುದು, ಅಥವಾ ಹೊಸದಾಗಿ ಇನ್ನೊಂದು ಕೆಲಸನೇ ಅವರು ಶುರು ಮಾಡಿ ಅದರಲ್ಲಿ ಅವರು ಯಶಸ್ಸು ಗಳಿಸುವ ಸಾಧ್ಯತೆ ಇದೆ. ಇನ್ನು ವ್ಯಾಪಾರ ಮಾಡುವವರಿಗೆ ಹೊಸ ಅವಕಾಶಗಳು ಸಿಗಬಹುದು. ವ್ಯಾಪಾರಸ್ಥರಿಗೆ ಹೊಸ ಡೀಲ್ ಯಾವುದಾದ್ರೂ ಸಿಗಬಹುದು. ಹೊಸ ಅವರಿಗೆ ಆದಾಯದ ಮೂಲ ಅಂದರೆ ಯಾವುದಾದ್ರೂ ಒಂದು ಶಿಪ್ಮೆಂಟ್ ಸಿಗ್ಬಹುದು, ಎಕ್ಸ್ಪೋರ್ಟ್ ಆಗ್ಬೋದು. ಈ ಥರ ಸಾಧ್ಯತೆಗಳು ಜಾಸ್ತಿ ಇದೆ. ಕುಟುಂಬ ಜೀವನದಲ್ಲಿ ಸಂತೋಷದ ಕ್ಷಣಗಳು ಕಾಣಬಹುದು. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ. ಮನೆಯಲ್ಲಿ ಯಾವುದಾದ್ರೂ ಒಂದು ಹೊಸ ಶುಭ ಕಾರ್ಯ, ಮದುವೆ ಆಗ್ಬೋದು, ಒಂದು ಮಗು ಹುಟ್ಟಿದ್ದಾಗ್ಬೋದು. ಈ ಥರ ಅಂತ ವಿಷಯಗಳು, ಖುಷಿಯಾಗುವಂಥ ವಿಷಯಗಳು ಕಾಣುತ್ತೇವೆ. ಹಳೆಯ ಮನಸ್ತಾಪಗಳು ದೂರವಾಗಬಹುದು. ನೀವು ಯಾರ ಜೊತೆ ಜಗಳ ಆಡಿದರೆ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ರೆ, ಯಾವುದೋ ವಿಷಯಕ್ಕೆ ಕೋಪ ಮಾಡಿಕೊಂಡು ದೂರ ಆಗಿದ್ರೆ, ಅಂಥ ವಿಷಯಗಳೆಲ್ಲ ನೀವು ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಬಹುದು. ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ನಿಯಮಿತ ವ್ಯಾಯಾಮ ಮತ್ತು ಸರಿಯಾದ ಆಹಾರ ಪದ್ಧತಿ ಪಾಲಿಸುವುದು ಉತ್ತಮವಾಗಿದೆ. ಪ್ರತಿದಿನ ವಾಕಿಂಗ್ ಮಾಡಬೇಕು, ಅಥವಾ ಇನ್ಯಾವುದಾದ್ರೂ ಒಂದು ನೀವು ಫಿಟ್ನೆಸ್ ಕಡೆಗೆ ಒಂಚೂರು ಪ್ರಾಮುಖ್ಯತೆ ಕೊಡಬೇಕಾಗತ್ತೆ. ಆವಾಗ ನಿಮ್ಮ ಆರೋಗ್ಯ ಚೆನ್ನಾಗಿ ಇರುತ್ತೆ. ಜ್ಯೋತಿಷ್ಯದ ಸಲಹೆಗಳು ಏನಪ್ಪ ಅಂದರೆ, ಮೀನರಾಶಿಯವರಿಗೆ ಸರಳ ಪರಿಹಾರಗಳು, ಆದರೆ ಇದು ಹೆಚ್ಚು ಲಾಭವನ್ನು ಕೊಡುತ್ತದೆ. ಗುರುವಾರ ದೇವಾಲಯಕ್ಕೆ ಹೋಗುವುದು. ಗುರುವಾರ ನೀವು ರಾಯರ ದೇವಸ್ಥಾನಕ್ಕೆ ಹೋಗ್ಬೋದು, ಅಥವಾ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ಬೋದು. ತಪ್ಪದೆ ಗುರುವಾರ ನೀವು ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋದರೆ ಉತ್ತಮವಾಗುತ್ತೆ. ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು. ಹೌದು, ಹಳದಿ ಬಣ್ಣದ ವಸ್ತುಗಳನ್ನು ನೀವು ಯಾರಿಗಾದ್ರೂ ದಾನವನ್ನು ಕೊಡಬೇಕು. ಗುರುವಾರ ಕೊಟ್ಟರೆ ಪ್ರಾಶಸ್ತ್ಯ. ದೇವರ ಪೂಜೆ ಮಾಡುವುದು. ಪ್ರತಿದಿನ ಒಂದು ನಮಸ್ಕಾರ ಹಾಕಿ ಒಂದು ಸಣ್ಣ ಪೂಜೆ ಆದರೂ ನೀವು ಕೆಲಸಕ್ಕೆ ಹೊರಟ್ರೆ ನಿಮಗೆ ಶುಭವಾಗುತ್ತದೆ. ಒಟ್ಟಿನಲ್ಲಿ ಮೀನರಾಶಿಯವರಿಗೆ ಯುಗಾದಿ 2026 ಹೊಸ ಅವಕಾಶಗಳು ಮತ್ತು ಹೊಸ ಸಾಧನೆಗಳ ಕಾಲವಾಗಬಹುದು. ಅವ್ರಿಗೆ ಹೊಸ ಆಪರ್ಚುನಿಟಿ ಸಿಗುತ್ತೆ,
ಕೆಲಸದಲ್ಲಿ ಸಿಗ್ಬೋದು, ಮನೆಯಲ್ಲಿ ಶಾಂತಿ ನೆಲೆಸ್ಬೋದು, ಹೊಸ ಆಪರ್ಚುನಿಟಿ ಸಿಗೋದ್ರಿಂದ ಅವರಿಗೆ ಹೆಚ್ಚು ದುಡ್ಡು ಸಿಗಬಹುದು, ಹೆಚ್ಚು ಆದಾಯ ಸಿಗಬಹುದು. ನಿಮ್ಮ ಇಂಪಾರ್ಟೆಂಟ್ ವರ್ಷ ಇದು ಆಗುತ್ತೆ. ಆದರೆ ನೀವು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡರೆ ಈ ವರ್ಷ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ತರಬಹುದು. ರೈಟ್ ಟೈಮ್ನಲ್ಲಿ ಒಂದು ಒಳ್ಳೆ ಡಿಸಿಷನ್ ನೀವು ತಗೊಳ್ಬೇಕಾಗತ್ತೆ. ಆವಾಗ ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೇನೆ. ಯಾರ್ಯಾರ್ದು ಮೀನರಾಶಿ ಇದೆಯೋ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ರಾಯರ ಆಶೀರ್ವಾದ ಎಲ್ಲರಿಗೂ ಇರಲಿ. ಸಾಯಿಬಾಬಾ ಆಶೀರ್ವಾದನೂ ಸಹ ಗುರುವಾರ ದಯವಿಟ್ಟು ದೇವಸ್ಥಾನಕ್ಕೆ ಹೋಗಿ, ದೇವರ ಆಶೀರ್ವಾದ ನಿಮ್ಮ ಮೇಲೆ ಖಂಡಿತ ಇರುತ್ತೆ. ಹಾಗಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕಾರ ಎಂದು ತಿಳಿಸಿ. ಧನ್ಯವಾದಗಳು.